ನೆನ್ನೆ ನಡ್ಕೊ ಹೋಯ್ತಿದ್ದಲ್ಲ ಇಲ್ಲಿಗೆ ಏನೋ ನೆನ್ನೆ ಬಂಗಾರದ ಮನಸ್ಸದಲ್ಲಿ ರಾಜ್ಕುಮಾರ್ ಸೂರ್ಯ ಮುಳುಗ ಕಡೆ ನಡ್ಕೊಯ್ತಾರೆ ಗೊತ್ತಾ, ಹಂಗೆ ನಡ್ಕೊ ಹೋಯ್ತಾ ನಿಮ್ಮ ಮುನ್ಸ್ಕೊಬಿಟ್ಟ ಅಣ್ಣ. ಆದರೆ ಯಾಕೆ ಮುನ್ಸ್ಕೋದ ಅಂತ ರೀಸನ್ ಕೇಳ್ಬೇಕು ನೀವು. ಯಾಕಮ್ಮ ಇಲ್ವಂತೆ ಊಟ ಮಾಡ್ಲಿಲ್ವಂತೆ, ಅದಕ್ಕೆ ಮುನ್ಸ್ಕೊಂಡು ಹೋಗೋದು. ನಾನು ಮಾತಾಡೋದಿರತ್ತಿ ರೀಸನ್ ಏನು ಅಂತಂದ್ರೆ, ರೀಸನ್ ಏನು ಅಂತ ಹೇಳ್ತೀನಿ. ಅವ್ನು ಮುನ್ಸ್ಕೊಂಡಿರೋದು ಏನಕ್ಕೆ ಅಂತಂದ್ರೆ, ಎಲ್ಲ ಇವ್ನ ಮುಂದೆನೆ ತಿನ್ಬೇಕು. ಅಕಸ್ಮಾತ್ ಯಾರಾದ್ರೂ ಅವತ್ತು ಊಟ ಬೇಡ ಅಂದ್ರೆ ಯಾರೋ ನನ್ ಬಿಟ್ಬಿಟ್ಟು ಏನೋ ತಿನ್ಕೊ ಬಂದವ್ರೆ ಅಂತ ಮುನ್ಸ್ಕೊತಾನೆ. ಅದೇ ಥರ ಟೈಮಲ್ಲಿ ಖಾಲಿ ಕೂತಿದ್ದೀವಿ, ವ್ಯಾಪಾರ ಅಷ್ಟ ಟೈಮಲ್ಲಿ ಇವನು ನಡ್ಕೋದ್ನ, ಕೊನೆಗೆ ಸ್ಟೇಷನ್ ಹತ್ರಕ್ಕೆ ಹೋದ್ವಾ. ಮುಟ್ಟು ಅನ್ಬೇಕಾಗಿತ್ತು. ಹೊಡೆದು ಬಿಡ್ತೀನಿ ಅಂತಾರೆ ಪಾಪ. ನಿಮ್ಮ ಅಪ್ಸಾಕಿದ್ನಿ ಅನ್ಬೇಕಾಗಿತ್ತು. ಬಿಟ್ಟಿದ್ದಾರೆ, ಹೊಡಿದ್ ಮುಟ್ಟು ನೋಡು ಅಂದೆ ನಾನು. ಯಾಕೆ ಹೊಡೆದು ಬಿಡ್ತೀರ, ಹೊಡೀರಿ ನೋಡುವ ಅಂತ ಕಂಪ್ಲೇಂಟ್ ಕೊಟ್ಟಿದ್ದು ನಾನು. ಅವಳು ಹಂಗೆ ಆಡ್ತಾ ಇದ್ಲಲ್ಲ. ಅಲ್ಲ ಅನ್ನೊಂದು ತಿಂಗಳು ಹೊಡೆದ ಬೇಡ, ಅವ್ರು ಬುದ್ಧಿ ಕಲಿಸ್ಬೇಕು ಅಂತ ಅಂದ್ರಲ್ಲ. ಬರ್ತದೆ ಕಣಮ್ಮ, ಅವ್ರಿಗೆ ಸಮಾಧಾನ ಇಲ್ಲ ನಮ್ಮ ಮೇಲೆ, ಇಲ್ಲ ನಮಗೆ ಸಮಾಧಾನ ಇಲ್ಲ ಅವ್ರ ಮೇಲೆ ಅಂದ್ರೆ 2 ತಿಂಗಳು ಮುಂಚಿತವಾಗಿ ಅವ್ರಿಗೆ ಖಾಲಿ ಮಾಡ್ತಾ ಇದೀವಿ ಅಂತ ಹೇಳ್ಬೇಕು. ನಾವು ಹೇಳಿದೀವಿ, ಅವ್ರು ಹೇಳಿದ್ರು. 11 ತಿಂಗಳು ತನಕ ಕೊಡಲ್ಲ ಅಂದ್ರೆ ರೂಲ್ಸ್ ಅಗ್ರಿಮೆಂಟ್ ಅಲ್ಲೇ ಬರ್ದಿರ್ಲಿಲ್ವಾ. ಪೊಲೀಸ್ ಅವ್ರು ಅವಳು ಟಾರ್ಚರ್ ತಡೆಯೋಕ್ಕಾಗದೆ ಕೊನೆಗೆ ಅವರೇ ಸ್ಟೇಷನ್ ಹತ್ರ ಕರ್ಕೊಬಂದು ಕಂಪ್ಲೇಂಟ್ ಕೊಟ್ಬಿಟ್ಟು ಹೋಗ್ರಪ್ಪ, ಇವಳು ಬಾಯಿ ನೋಡೋಕ್ಕಾಯ್ತಿಲ್ಲ, ಇದೇನು ಹೆಂಗ್ಸ ಏನು ಅಂತಂದ್ರು. ಕೊನೆಗೆ ನೆನ್ನೆನು PC ಲೇಡಿ ಕಾನ್ಸ್ಟೇಬಲ್ ಹತ್ರ ಉಗಿಸ್ಕೊಂಡ್ಲು. ಏನಮ್ಮ ನಿನ್ನ ಬಾಯ ಏನಮ್ಮ ಅಂದ್ಬಿಟ್ಟು ಉಗಿದ್ರು. ಸ್ಟೇಷನ್ ಹತ್ರ ಬಂದು ಅವ್ರು ಫೋನ್ ಮಾಡ್ತವ್ರೆ. ಆ ಗ್ಯಾಪಲ್ಲೇ ಅಣ್ಣ ಡಾಕ್ಟರ್ ರಾಜ್ಕುಮಾರ್ ಥರ ಪಯಣ ಹೊರಟಿದ್ರು. ಈಗ ಮೂರು ಮುದ್ದೆ ಇಷ್ಟು ಅನ್ನ ಉಂಡ್ಬಿಟ್ಟು ಅವ್ರು ನಡ್ಕೊಯ್ತಾರ ವಿಡಿಯೋ ಹಾಕ್ತೀನಿ ನೋಡಿ ಹೆಂಗ್ ನಡ್ಕೊಯ್ತಾರೆ ಅಂತ. ಒಳ್ಳೆ ಹುಡುಗ, ಆದರೆ ಒಂದು ಸ್ವಲ್ಪ ಹಿಂಗೇನೆ ಅವಾಗ ಕೊನೆಗೆ ಇವನ್ನ ತಗೊಬಂದು ಓಟಮ್ಮ. ಕೆಲವರು ಮನೇಲಿನೇ ಕಡಲೆಬೇಳೆ ರುಬ್ಕೊಳಕ್ ಆಗಲ್ಲ ಅಂತ ಹೇಳ್ತಾರೆ. ಆದ್ರೆ 5 kg ಹೋಟ್ಲಿಗೆ ನಾನು ಹುಡ್ಕೊಡೋದು ಹೆಂಗೆ ಗೊತ್ತಾ, ಫಸ್ಟ್ ಮಿಕ್ಸಿಗೆ ಹಿಂಗೆ ತುಂಬ್ಕೊಬಿಡ್ಬೇಕು, ಕ್ಲೋಸ್ ಮಾಡಬಾರ್ದು ಲಿಡ್ನ, ಹಿಂಗೆ ಇಟ್ಕೊಂಡು ಇಷ್ಟೇ ಕೈಯಲ್ಲಿ ಒಂದು ಸ್ವಲ್ಪ ಇದು ಮಾಡ್ಕೊಂಡ್ರೆ, ಇದು ನೋಡಿ, ಇಲ್ಲಿ ನೋಡಿ ತೋರಿಸ್ತೀನಿ ರೀ ಲಾಸ್ಟ್. ಇಲ್ಲಿ ನೋಡಿ, ಯಾಕೆ ವಡೆ ಆಗಲ್ಲ ನೋಡಿ. ನಮ್ಮ ಹೋಟ್ಲಲ್ಲಿ ವಡೆ ಮಾಡೋದು ಮೇಡಮ್ ಅವ್ರು ಹಂಗೆ ರುಬ್ಕೊಡೋದು ನೋಡಿ, ಇಲ್ಲೂ ಸ್ಟಾಕ್ ಇದೆ. ಅದು ಸಂಜೆಗೆ ಈಗ ಇಷ್ಟೇ ಮಾಡ್ಕೊಡೋದು, ಆ ಸಂಜೆಗೆ ರುಬ್ಕೊಡೋದು ಈಸಿ. ನೋಡ್ಕೊಳ್ರಪ್ಪ, ಮಿಕ್ಸಿ ಕೆಟ್ಟೋಗುತ್ತೆ ಅಂತಾರೆ, ಹಿಂಗೆ ಮಾಡಿದ್ರೆ ಖಂಡಿತ ಕೆಟ್ಟೋಗಲ್ಲ. ಮಧ್ಯಾಹ್ನ ಹೋಟ್ಲು ಮಾಡಬೇಕು ಅಂದ್ರೆ ನಾವು ಬೆಳಗ್ಗೆ 6 ಗಂಟೆಯಿಂದನೇ ಇವೆಲ್ಲ ರೆಡಿ ಮಾಡ್ಕೋಬೇಕು. ನಾವೆಲ್ಲ ಹಿಂಗೆ ತಿಪ್ಪೆ ಮಾಡಿಬಿಟ್ಟು ಹೋಗ್ತೀವಿ. ಇದ್ರದ್ದೆಲ್ಲ ಕ್ಲೀನಿಂಗ್ ಡಿಪಾರ್ಟ್ಮೆಂಟು ಮೇಡಮ್ ಅವರು ಫುಲ್ಲು ಇವ್ರದ್ದೇ. ಈ ಜಗ್ಗೇಶ್ ಫಿಲಮಲ್ಲಿ ಕೂಡೋದು ಕಳೆಯೋದು, ನಾವೆಲ್ಲ ಹಿಂಗೆ ತಿಪ್ಪೆ ಮಾಡಿಬಿಟ್ಟು ಕೂಡೋದು ಕಳೆಯೋದು ಮಾಡೋದು ಇವರೇನೆ. ಎಲ್ಲ ಆಗೈತೆ, ಎತ್ತಿ ಒಳಗಡೆ ಇಟ್ಕೊಂಡಿದ್ದೀವಿ. ಚಿತ್ರಾನ್ನ ಒಂದು ಕಲಿಸ್ಬೇಕು. ಗಾಡೀಲೆಲ್ಲ ರೆಡಿ ಐತೆ, ಎಲ್ಲ ಸ್ಟಾಕು. ನೀರು ಕ್ಯಾನ್ಗಳು ಅವು ಇವು ಎತ್ತು ಮಾಡಿಕೊಂಬಿಟ್ರೆ ಇನ್ನು ಹೊರಡ್ತಾ ಇರೋದು ಅಷ್ಟೇ. ದಿನ ಬೆಳಗ್ಗೆ ರೊಟೀನ್ ನಮ್ದಿದು. ಮಾರ್ಕೆಟಲ್ಲಿ ಹೋಗಿ ಈ ಥರ ಫ್ರೆಶ್ ತರಕಾರಿ ತಗೊಬಂದು, ಈ ಥರ ಫ್ರೆಶ್ ತರಕಾರಿ ತಗೊಬಂದು ನಾನು ಹಾಕ್ತಾ ಇರೋ ಡೈಲಿ ವೀಡಿಯೋಗಳು ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಡೈಲಿ ಏನು ನಡೀತೆ ರೋಟೀನ್ ಹಾಕ್ತೀನಿ. ವೀಡಿಯೋ ಚೆನ್ನಾಗೈತಾ, ಡೈಲಿ ವೀಡಿಯೋಗಳು ಹಾಕ್ಲಾ ಹೇಳಿ. ಬರೀ ಬಿಗ್ ಬಾಸ್ ಅಪ್ಡೇಟೇ ಕೊಡ್ಲಾ, ಇಲ್ಲ ನಾನು ಡೈಲಿ ರೋಟೀನ್ ಏನಿರುತ್ತೆ ಅದನ್ನೆಲ್ಲ ಹಾಕ್ಲಾ. ವೀಡಿಯೋ ಚೆನ್ನಾಗೈತೆ ಏನು ಕಮೆಂಟ್ ಮಾಡಿ ತಿಳಿಸಿ, ವಿಡಿಯೋ ಮುಂದುವರಿಸ್ತೀನಿ.